ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಇವತ್ತಿನ ವಿಡಿಯೋ ಬಂದು ನಿಮ್ಮ ನೆಚ್ಚಿನ ಶಿವಣ್ಣ ಅವರ ಅಪ್ಕಮಿಂಗ್ ಮೂವಿ ಲೈನಪ್ಸ್ನ ಬಗ್ಗೆ. ಸದ್ಯಕ್ಕೆ ಸ್ಯಾಂಡಲ್ವುಡ್ ಇಂಡಸ್ಟ್ರಿಯಲ್ಲಿ ಮೋಸ್ಟ್ ಬ್ಯುಸಿಯೆಸ್ಟ್ ಆ್ಯಕ್ಟರ್ಗಳಲ್ಲಿ ಮೊದಲು ಕಾಣಿಸಿಕೊಳ್ಳುವ ವ್ಯಕ್ತಿಯೇ ಶಿವಣ್ಣ. ಹಾಗಾಗಿ ಇವತ್ತು ಶಿವಣ್ಣ ಅವರ ಅಪ್ಕಮಿಂಗ್ ಮೂವಿ ಲೈನಪ್ಸ್ಗಳನ್ನು ನೋಡೋಣ ಬನ್ನಿ. ಭೈರತಿ ರಣಗಲ್. ಈ ಲಿಸ್ಟ್ನಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳುವ ಚಿತ್ರವೇ ಭೈರತಿ ರಣಗಲ್. ನರ್ತನ್ ಅವರ ಡೈರೆಕ್ಷನ್, ಶಿವಣ್ಣ ಅವರ ಆ್ಯಕ್ಷನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿಯೇ ಇದಾಗಿದೆ. ಈ ಹಿಂದೆ ನರ್ತನ್ ಅವರ ಡೈರೆಕ್ಷನ್ನಲ್ಲಿ ಮೂಡಿ ಬಂದ ಮಫ್ತಿ ಚಿತ್ರದ ಪ್ರೀಕ್ವೆಲ್ ಇದಾಗಿದೆ. ಮಫ್ತಿಯಲ್ಲಿ ಶಿವಣ್ಣನವರ ಭೈರತಿ ರಣಗಲ್ ಕ್ಯಾರೆಕ್ಟರ್ಗೆ ಎಂಟ್ರಿಗೆ ಇಡೀ ಇಂಡಸ್ಟ್ರಿಯಲ್ಲಿ ಕ್ರೇಜ್ ಹುಟ್ಟಿಹಾಕಿತ್ತು. ಆ ಕ್ಯಾರೆಕ್ಟರ್ನ ಸ್ಟೋರಿಯೇ ಇದಾಗಿದೆ. ಈ ಮೂವಿಯ ಶೂಟಿಂಗ್ ಮುಗಿದಿದ್ದು, ಚಿತ್ರದ ಸ್ಮಾಲ್ ಟೀಸರ್ ಶಿವಣ್ಣ ಅವರ ಹುಟ್ಟುಹಬ್ಬದಂದು ರಿಲೀಸ್ ಆಗಿತ್ತು. ಚಿತ್ರ ಇದೇ ಸೆಪ್ಟೆಂಬರ್ನಲ್ಲಿ ರಿಲೀಸ್ ಆಗಲಿದೆ ಎಂದು ಹೇಳಲಾಗಿದೆ. ಈ ಲಿಸ್ಟ್ನಲ್ಲಿ ಮುಂದೆ ಕಾಣಿಸಿಕೊಳ್ಳುತ್ತಿರುವ ಚಿತ್ರವೇ 45. ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಅವರು ಮೂವಿ ಡೈರೆಕ್ಷನ್ ಡೆಬ್ಯೂ ಮಾಡುತ್ತಿರುವ ಚಿತ್ರವೇ 45. ಈ ಮೂವಿ ಒಂದು ಮಲ್ಟಿ ಸ್ಟಾರರ್ ಮೂವಿ ಆಗಿದೆ. ಚಿತ್ರದಲ್ಲಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ಅವರು ಕೂಡ ಕಾಣಿಸಿಕೊಳ್ಳಲಿದ್ದಾರೆ. ಶಿವಣ್ಣ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಈ ಚಿತ್ರ ಭಾರಿ ದೊಡ್ಡ ಮಟ್ಟದಲ್ಲಿ ತಯಾರಾಗುತ್ತಿದ್ದು, ಸದ್ಯದ ಲೇಟೆಸ್ಟ್ ಬಸ್ಗಳ ಪ್ರಕಾರ ಚಿತ್ರದ VFXಗಾಗಿ ಡಬಲ್ ಡಿಜಿಟ್ ಅಮೌಂಟನ್ನು ಖರ್ಚು ಮಾಡಲಾಗಿದೆ. ಮುಂದಿನ ಚಿತ್ರವೇ ಉತ್ತರಾಖಂಡ. ಶಿವಣ್ಣ ಹಾಗೂ ಡಾಲಿ ಧನಂಜಯ್ ಅವರ ಕಾಂಬಿನೇಷನ್ನಲ್ಲಿ ಬರಲಿರುವ ಚಿತ್ರವೇ ಉತ್ತರಾಖಂಡ. ಈ ಹಿಂದೆ ಈ ಕಾಂಬಿನೇಷನ್ನಲ್ಲಿ ಟಗರು ಹಾಗೂ ಬೈರಾಗಿ ಚಿತ್ರಗಳು ಕೂಡ ಬಂದಿದ್ದವು. ಸದ್ಯ ಈ ಚಿತ್ರದಲ್ಲಿ ಈ ಕಾಂಬಿನೇಷನ್ ಮತ್ತೆ ಒಂದಾಗಿ ಕಾಣಿಸಿಕೊಳ್ಳಲಿದ್ದಾರೆ. ರೋಹಿತ್ ಪಡಕ್ಕಿ ಅವರ ಡೈರೆಕ್ಷನ್ನಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಶಿವಣ್ಣ ಅವರು ಮಾಲಿಕ ಎಂಬ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಭೈರವನ ಕೊನೆ ಪಾಠ. ಶಿವಣ್ಣ ಹಾಗೂ ಹೇಮಂತ್ ಎಂ ರಾವ್ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಚಿತ್ರವೇ ಭೈರವನ ಕೊನೆ ಪಾಠ. ಈ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಆಗಿದ್ದು, ಶಿವಣ್ಣ ಅವರ ಲುಕ್ ಎಲ್ಲರಿಗೂ ತುಂಬಾ ಇಷ್ಟ ಆಗಿದೆ. ಶಿವಣ್ಣ ಅವರು ಒಂದು ಓಲ್ಡ್ ಏಜ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಮೂವಿ ಕನ್ನಡ ಹಾಗೂ ಮಲಯಾಳಂ, ತೆಲುಗು, ತಮಿಳ್ನಲ್ಲಿ ಕೂಡ ರಿಲೀಸ್ ಆಗಲಿದೆ. ಸದ್ಯದಿರುವ ಮಾಹಿತಿ ಪ್ರಕಾರ ಈ ಮೂವಿಯ ಶೂಟಿಂಗ್ ವರ್ಷದ ಕೊನೆಯಲ್ಲಿ ಶುರುವಾಗಲಿದೆ. ಈ ಚಿತ್ರ 2025ರಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಹೆಚ್ಚಿವೆ. ಶಿವಣ್ಣ 130. ಇನ್ನು ಶಿವಣ್ಣ ಅವರಿಗೆ ಸತ್ಯಜ್ಯೋತಿ ಫಿಲ್ಮ್ಸ್ ಅವರು ಒಂದು ಮೂವಿ ಮಾಡಲಿದ್ದು, ಇದು ಶಿವಣ್ಣ ಅವರ 130ನೇ ಸಿನಿಮಾವಾಗಲಿದೆ. ಈ ಸಿನಿಮಾವನ್ನು ರವಿ ಅರಸು ಅವರು ಡೈರೆಕ್ಟ್ ಮಾಡಲಿದ್ದಾರೆ. ಸದ್ಯ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು, ಚಿತ್ರದ ಟೈಟಲ್ ಇನ್ನೂ ರಿಲೀಸ್ ಆಗಬೇಕಿದೆ. ಶಿವಣ್ಣ 131. ಕಾರ್ತಿಕ್ ಅದ್ವೈತ್ ಅವರು ಶಿವಣ್ಣ ಅವರಿಗೆ ಒಂದು ಮೂವಿ ಡೈರೆಕ್ಟ್ ಮಾಡಲಿದ್ದಾರೆ. ಇದು ಶಿವಣ್ಣ ಅವರ 131ನೇ ಸಿನಿಮಾವಾಗಲಿದೆ. ಈ ಚಿತ್ರವನ್ನು SN ರೆಡ್ಡಿ ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಸದ್ಯ ಶಿವಣ್ಣ ಅವರ ಬರ್ತ್ಡೇ ದಿನ ಒಂದು ಟೀಸರ್ ರಿಲೀಸ್ ಆಗಿದ್ದು, ಶಿವಣ್ಣ ಅವರು ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಚಿತ್ರದ ಟೀಸರ್ ನಿಮಗೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಸಿಗಬಹುದು. ಶಿವಗಣ. ಶಿವರಾಜ್ ಕುಮಾರ್ ಹಾಗೂ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಕಾಂಬಿನೇಷನ್ನಲ್ಲಿ ಬರುತ್ತಿರುವ ಚಿತ್ರವೇ ಶಿವಗಣ. ಈ ಚಿತ್ರವನ್ನು ರನ್ನ ಖ್ಯಾತಿಯ ಡೈರೆಕ್ಟರ್ ಆದ ನಂದಕಿಶೋರ್ ಅವರು ಡೈರೆಕ್ಟ್ ಮಾಡಲಿದ್ದಾರೆ ಹಾಗೂ MB ಬಾಬು ಅವರು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಈ ಕಾಂಬಿನೇಷನ್ ಒಂಥರ ಡಿಫ್ರೆಂಟ್ ಆಗಿದ್ದು, ಒಂದು ಸೈಡಲ್ಲಿ ಕ್ಲಾಸಿ ಗಣೇಶ್ ಅವರಾಗಿದ್ದರೆ ಇನ್ನೊಂದು ಸೈಡಲ್ಲಿ ಮಾಸಿ ಶಿವಣ್ಣ. ಈ ಕಾಂಬಿನೇಷನ್ಗಾಗಿ ನಾನು ಕೂಡ ವೇಟ್ ಮಾಡುತ್ತಿದ್ದೇನೆ. ದಲವಾಯಿ. ಶಿವರಾಜ್ ಕುಮಾರ್ ಹಾಗೂ ಶ್ರೀನಿ ಅವರ ಕಾಂಬಿನೇಷನ್ನಲ್ಲಿ ಮೂಡಿಬರುತ್ತಿರುವ ಚಿತ್ರವೇ ದಲವಾಯಿ. ಈ ಹಿಂದೆ ಗೋಸ್ಟ್ ಕೂಡ ಈ ಕಾಂಬಿನೇಷನ್ನಲ್ಲಿ ಬಂದಿತ್ತು. ಶ್ರೀನಿ ಅವರು ಒಂದು ಸಿನಿಮ್ಯಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತಿದ್ದಾರೆ ಎಂದು ಅವರು ಹಿಂದೆ ಹೇಳಿದ್ದಾರೆ. ಅದೇ ರೀತಿ ಈ ಯೂನಿವರ್ಸ್ನಲ್ಲಿ ಬೀರ್ಬಲ್ ಹಾಗೂ ಗೋಸ್ಟ್ ಆಲ್ರೆಡಿ ರಿಲೀಸ್ ಆಗಿದೆ. ಈಗ ಗೋಸ್ಟ್ ಚಿತ್ರದಲ್ಲಿ ಇದ್ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ ಅದುವೇ ದಲವಾಯಿ. ದ ಒರಿಜಿನಲ್ ಗ್ಯಾಂಗ್ಸ್ಟರ್ ಇವರನ್ನು ದೊಡ್ಡವರು ಅಂತಾನೂ ಕರೀತಿದ್ರು. ಸೊ ಶ್ರೀನಿ ಅವರು ಈಗ ದೊಡ್ಡವರು ಅಂದರೆ ದಳವಾಯಿ ಅವರ ಕತೆ ಹೇಳಲು ಹೊರಟಿದ್ದಾರೆ. ಸದ್ಯಕ್ಕೆ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು, ಚಿತ್ರದ ಶೂಟಿಂಗ್ 2025ರಲ್ಲಿ ಶುರುವಾಗಲಿದೆ.
ಶಿವಣ್ಣ ಆ್ಯಂಡ್ ಶ್ರೀನಿ. ಹೌದು, ಗೋಸ್ಟ್ ಚಿತ್ರದ ಬಳಿಕ ಡೈರೆಕ್ಟರ್ MG ಶ್ರೀನಿವಾಸ್ ಅವರು ದಳವಾಯಿ ಚಿತ್ರವನ್ನು ಶಿವಣ್ಣ ಅವರಿಗೆ ಮಾಡಲಿದ್ದು, ಇದನ್ನು ಹೊರತುಪಡಿಸಿ ಶಿವಣ್ಣ ಹಾಗೂ ಶ್ರೀನಿ ಅವರು ಇನ್ನೊಂದು ಚಿತ್ರವನ್ನು ಮಾಡಲಿದ್ದಾರೆ. ಈ ಚಿತ್ರಕ್ಕೆ ಗೀತಾ ಶಿವರಾಜ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಸದ್ಯ ಚಿತ್ರದ ಒಂದು ಥೀಮ್ ಪೋಸ್ಟರ್ ರಿಲೀಸ್ ಆಗಿದ್ದು, ಇನ್ನಷ್ಟು ಅಪ್ಡೇಟ್ಸ್ಗಳು ಮುಂದಿನ ದಿನಗಳಲ್ಲಿ ಬರಲಿದೆ. ಕಬ್ಜಾ 2. ಉಪೇಂದ್ರ ಅವರ ಕಬ್ಜಾ 1 ಅಲ್ಲಿ ಶಿವಣ್ಣ ಅವರು ಕೂಡ ಕಾಣಿಸಿಕೊಂಡಿದ್ದರು. ಕಬ್ಜಾ 1 ಅಲ್ಲಿ ಶಿವಣ್ಣ ಅವರ ಪಾತ್ರ ಅಷ್ಟೊಂದು ಇರಲಿಲ್ಲ. ಆದರೂ ಕಬ್ಜಾ 2 ಅಲ್ಲಿ ಶಿವಣ್ಣ ಅವರು ಮೇಜರ್ ರೋಲ್ ಪ್ಲೇ ಮಾಡಲಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕಬ್ಜಾ 1 ಚಿತ್ರವನ್ನು RC ಚಂದ್ರು ಅವರು ಡೈರೆಕ್ಟ್ ಮಾಡಿದ್ದು, ಈ ಚಿತ್ರ ಜನರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿರಲಿಲ್ಲ. ಆದರೆ ಕಬ್ಜಾ 2 ಜನರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿ ಎಂದು ಆಶಿಸೋಣ. ಶಿವಣ್ಣ ವಿತ್ RC ಸ್ಟುಡಿಯೋಸ್. ಹೌದು, ಶಿವಣ್ಣ ಅವರು RC ಚಂದ್ರು ಅವರ ಪ್ರೊಡಕ್ಷನ್ ಆದ RC ಸ್ಟುಡಿಯೋಸ್ಗೆ ಒಂದು ಚಿತ್ರವನ್ನು ಮಾಡಿಕೊಡಲಿದ್ದು, ಈ ಚಿತ್ರದ ಪ್ರೊಡಕ್ಷನ್ ನಂಬರ್ 6 ಎಂದು ಹೇಳಲಾಗ್ತಿದೆ. IV ರಿಟರ್ನ್ಸ್ ಅನ್ನು ಶಿವಣ್ಣ ಅವರಿಗೆ ಲಕ್ಕಿ ಗೋಪಾಲ್ ಅವರು ಡೈರೆಕ್ಟ್ ಮಾಡಲಿದ್ದು, ಮೈಲಾರಿ M ಅವರು ಪ್ರೊಡ್ಯೂಸ್ ಮಾಡಲಿದ್ದಾರೆ. ಚಿತ್ರದಲ್ಲಿ ಶಿವಣ್ಣ ಅವರು ಪೊಲೀಸ್ ಇನ್ಸ್ಪೆಕ್ಟರ್ನ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಸದ್ಯಕ್ಕೆ ಚಿತ್ರದ ಪೋಸ್ಟರ್ ರಿಲೀಸ್ ಆಗಿದ್ದು, ಇನ್ನಷ್ಟು ಅಪ್ಡೇಟ್ಸ್ಗಳು ಮುಂದಿನ ದಿನಗಳಲ್ಲಿ ಹೊರಬೀಳಲಿದೆ. ಇದನ್ನೆಲ್ಲ ಹೊರತುಪಡಿಸಿ ಕ್ಯಾಮಿಯೋಸ್ನ ಬಗ್ಗೆ ಮಾತಾಡುವುದಾದರೆ, ಶಿವಣ್ಣ ಅವರು ರಾಮ್ ಚರಣ್ ಅವರ ಮೂವಿ ಆದ RC16ನಲ್ಲಿ ಒಂದು ಕ್ಯಾಮಿಯೋ ರೋಲ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಹಾಗಾಗಿ ಇವರ ಹುಟ್ಟುಹಬ್ಬದ ದಿನ RC16 ಚಿತ್ರತಂಡದಿಂದ ಇವರಿಗೆ ಒಂದು ಬರ್ಡೇ ಪೋಸ್ಟರ್ ರಿಲೀಸ್ ಮಾಡಲಾಗಿತ್ತು. ಸೊ ಹಾಗಾದರೆ ಇದೆಲ್ಲ ಶಿವಣ್ಣ ಅವರ ಕೈಯಲ್ಲಿರುವ ಮೋಸ್ಟ್ ದೊಡ್ಡ ಪ್ರಾಜೆಕ್ಟ್ಗಳು. ಇದನ್ನು ಹೊರತುಪಡಿಸಿ ಬೇರೆ ಪ್ರಾಜೆಕ್ಟ್ಗಳು ಇದೆ, ಕೆಲವೊಂದು ಮಾತುಕತೆಯಲ್ಲಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಅದರ ಅಪ್ಡೇಟ್ಸ್ ಕೂಡ ಬರಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇನ್ನಷ್ಟು ವೀಡಿಯೋಸ್ಗಳಿಗೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಯಾರೂ ಕೂಡ ಜಾಸ್ತಿ ಕಮೆಂಟ್ಸ್ ಮಾಡಿಲ್ಲ, ಆದರೆ ಫಸ್ಟ್ ಕಮೆಂಟ್ ಬಂದಿದೆ, ಅದನ್ನು ನಾನು ಇವತ್ತು ಪಿನ್ ಮಾಡಿದ್ದೇನೆ ನೋಡಿ. ಇದುವೇ ನನ್ನ ಮೊದಲ ಕಮೆಂಟ್ ಆಗಿದೆ. ಸೊ ಇವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ. ಸೊ ಇವರು ಹೇಳಿದ ಪ್ರಕಾರ ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೀಡಿಯೋಸ್ಗಳನ್ನು ಅಪ್ಡೇಟ್ ಮಾಡ್ತೇನೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಮೂವಿ ವರ್ಸ್ ಕನ್ನಡ.